ಅವನು ಸೀತಾದೇವಿ ಶ್ರೀಮಾತೆ ಅಂತಲೇ ಭಾವಿಸಿರ್ತಾನಂತೆ. ಶ್ರೀಮಾತೆಗೆ ಅವನ ಹತ್ರ ಎಷ್ಟು ಒಳ್ಳೆ ಗುಣ ಅಂತ, ಅದೇನೋ ವಜ್ರದ ವ್ಯಾಪಾರಿಗೆ ವಜ್ರದ ಗುಣನೇ ಗೊತ್ತಿರುತ್ತಂತೆ, ಬೇರೆ ಗೊತ್ತಾಗುತ್ತೆ. ಆ ಥರ ಶ್ರೀಮಾತೆಗೆ ಅವನಲ್ಲಿ ಎಂತೆಂಥ ಒಳ್ಳೆ ಗುಣಗಳಿದೆಯಲ್ಲ, ಅವನು ಹಿಂದೆ ಯಾರೋ ಒಬ್ಬ ಮಹಾಪುರುಷನಾಗಿರ್ಬೇಕು, ಏನೋ ಅಲ್ಪ ಸ್ವಲ್ಪ ಪ್ರಾರಬ್ಧ ಉಳಿಸ್ಕೊಂಡ್ಬಂದಿದೆ ನಮ್ಮ ಕರ್ಮನ, ಅದನ್ನು ಈ ಸಾರಿ ಮುಗಿಸ್ಕೊಂಡು ಹೋಗೋದಕ್ಕಾಗಿನೇ ಹುಟ್ಟು ಬಂದಿದ್ದಾನೆ. ಈಗ 3 ವರ್ಷಕ್ಕೆ ತೀರ್ಕೊಂಡೋದ ಅವನಿಗೆ ಕೊನೆ ಜನ್ಮ, ಅವನ ಕರ್ಮ ಎಲ್ಲ ಕಳೀತು ಅಂತ ಶ್ರೀಮಾತೆ ಅವನ ಗುರುಗಳನ್ನ ಎತ್ತಿ ಹೇಳ್ಕೊಳ್ತಾನ. ಅವರು ಸಂತ ಪಡ್ತಾ ಇದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಓದ್ನಲ್ಲ ಅವನು, ಹೋಗಿತ್ತು ಒಂಥರ ಒಳ್ಳೇದು. ಅವ್ನು ಪ್ರಾರಬ್ಧ ಹೋಗ್ಬಿಟ್ಟ, ಸುಮ್ಮನೆ ಯಾಕೆ ಇದನ್ನೆಲ್ಲ ಅನುಭವಿಸ್ತಿದ್ದ, ಇದ್ದಿದ್ರೆ ಅನುಭವಿಸ್ತಿದ್ದ, ಮುಗ್ದೋಯ್ತು ಕರ್ಮ ಅಂತ. ಅದು ಒಂದು ಅವರು ಅವಳ 10th ಮಾರ್ಕು ಇದ್ಲಲ್ಲ, ಅವಳ 10 ಮಾರ್ಕ್ ಕೇಳಿ ಸಿಟ್ಟಾಗಿ ಶ್ರೀಮಾತರಿಗೆ ಹೇಳದಲ್ಲೇ ಕರ್ಕೊಂಡೋಗಿರ್ತಾರೆ. ಯಾವಾಗ ದೊಡ್ಡವರಿಗೆ ಸ್ವಲ್ಪ ನಾವು ವಿನಯಪೂರ್ವಕವಾಗಿ ವಿಧೇಯತೆಯಲ್ಲಿ ಇರಬೇಕು, ಅವ್ರಿಗೆ ಕೋಪ ಬರೆಸಬಾರ್ದಕ್ಕೆ ಇದು ಒಂದು ಘಟನೆ ನಡೆದಿರುತ್ತೆ. ಅದನ್ನು ಸ್ವಲ್ಪ ನಮ್ಮ ಹತ್ರ ನಾವು ಅಬ್ಸರ್ವ್ ಮಾಡಬೇಕು. ಬಿಡು ಅವ್ರದ್ದೇನು, ಅವ್ರಿಗೆ ಕೋಪ ಬರಲ್ಲ, ಬಂದರೆ ಅದು ಯಾವುದಾದ್ರೂ ಒಂದು ಅನಾಹುತಕ್ಕೆ ಕಾರಣ ಆಗೋಂಥ ಟೈಮ್ ಬಂದ್ಬಿಡುತ್ತೆ. ಹಂಗೆ ಬರೆಸಲೇಬಾರದು. ಅವಳು ಶ್ರೀಮಾತರಿಗೆ ಹೇಳ್ದಂಗೆ ಅವ್ರ 10 ಮಾತು ಕೇಳಿ ಕರ್ಕೊಂಡೋಗಿರ್ತಾಳೆ. ಅದು ಯಾಕಾಯ್ತೋ ಆಯಿತೋ ಅವ್ರು ತೀರ್ಕೊಂಡು ಹೋಗ್ಬಿಡ್ತಾರೆ. ಶ್ರೀಮಾತರಿಗೆ ಎಷ್ಟು ಒಂಥರ ಬೇಜಾರಾಗಿ ಅಂತಾರೆ, ಎಷ್ಟು ಅವ್ರಿಗೆ ಇದಾಯ್ತಲ್ಲ ಕರ್ಕೊಂಡು ಹೋಗ್ಬಿಟ್ಟು, ನನಗೊಂದು ಮಾತು ಹೇಳ್ದಂಗೆ ಅವ್ರು ಕೂಡ ನಮಸ್ಕಾರ ಮಾಡಿಸ್ದಂಗೆ ಕರ್ಕೊಂಡು ಹೋದ್ರಲ್ಲ ಅಂತ ನಿಟ್ಟಿಸಿಬಿಡ್ತಾರೆ. ಅವನು ಸ್ವಲ್ಪ ದಿನಕ್ಕೆ ಕೂತ್ಕೊಂಡೇ ಹೋಗ್ಬಿಡ್ತಾನೆ. ನಾವು ಆ ಘಟನೆ ಎಲ್ಲ ಸಿಗೋದ್ರಿಂದಲೂ ಪರಂಪರದಲ್ಲಿ ಇದ್ದಾಗೆ ಇದ್ದುಗಳನ್ನ ನೆನೆಸ್ಕೊಂಡು ಮಾತಾಡಿದ್ವಿ. ಮಾತು ನ್ಯಾಡ ಇಲ್ಲಿಂದಲೇ ಅವನಿಗೆ ನಮಸ್ಕಾರ ಮಾಡಿ ಕರ್ಕೊಂಡು ಹೋಗಿದ್ವಿ. ಶ್ರೀ ಪರಂಪರದ ಕೂತ್ಕೊಂಡು ಮಾತಾಡಿದ್ವಿ.